ನಮಸ್ತೆ ಕರ್ನಾಟಕ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಸೊ ನಾವೆಲ್ಲರೂ ಬೆಳಗ್ಗೆ ಬಸ್ಸಲ್ಲಿ ಪ್ರಯಾಣ ಬೆಳೆಸಿದ್ದು ದಾವಣಗೆರೆಗೆ. ನಾವು ದಾವಣಗೆರೆಗೆ ಎಲ್ಲಿ ಬಂದಿದ್ದೀವಿ ಅಂತಂದರೆ, ಇದು ನಮ್ಮ ಪುಟ್ಟೇರ ಮಮ್ಮಿಗೆ ಕ್ವಾರ್ಟರ್ಸ್ ಅಲರ್ಟ್ ಐತೆ. ಇವತ್ತು ಹಾಲು ಉಕ್ಕಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ. ಸೊ ಇದು ಕ್ವಾರ್ಟರ್ಸಿಗೆ ಬಂದಿದ್ದೀವಿ. ಏನು ಸ್ಪೆಷಲ್ ಕ್ವಾರ್ಟರ್ಸಿಗೆ ನಾವೆಲ್ಲರೂ ಬರೋದಕ್ಕೆ ಕಾರಣ ಏನು ಅಂತಂದರೆ, ಸೊ ಇದು ನಮ್ಮ ಅಪ್ಪಾಜಿ ಡ್ಯೂಟಿ ಮಾಡಬೇಕಾದ್ರೆ ನಾವಿದ್ದಿದ್ದ ಮನೆ, ಅದೇ ಮನೆಯೇ ಈಗ ಇವರಿಗೂ ಅಲರ್ಟ್ ಆಗಿರೋದು. ಸೊ ನಾವು ಡಿಗ್ರಿ ಮಾಡ್ತಾಯಿದ್ದೆ ಅವಾಗ. ಸೊ ಅವಾಗ ನಾವು ಇಲ್ಲಿದ್ವಿ. ಸೊ ಅದಕ್ಕೆ ಖುಷಿ ಆಯ್ತು. ಅದಕ್ಕೋಸ್ಕರ ಈ ಮನೆ ನೋಡೋಣ ಅಂತ ಬಂದಿದ್ದೆ. 2 ವರ್ಷ ಇದ್ವಿ ಈ ಮನೇಲಿ ನಾವು. ಸೊ ಬನ್ನಿ ಮನೆಯದು ಟೂರ್ ಮಾಡ್ತೀವಿ. ಸೊ ಇದೆ ನೋಡ್ರಿ ಎಂಟ್ರೆನ್ಸು. ಸೊ ಇದು ಹಾಲು. ನಾವು ಅವಾಗ ಇಲ್ಲಿ ನಮ್ಮದು ಒಂದು ಬಿದ್ರಿನ ಸೋಫಾ ಇತ್ತು, ಇಲ್ಲಿ ಇಟ್ಕೊಂಡಿದ್ವಿ. ಇಲ್ಲಿ ನಮ್ಮದು ಸ್ಟ್ಯಾಂಡ್ ಸಣ್ಣ ಟೇಬಲ್ ಇತ್ತು, ಟಿ ವಿ ಇಟ್ಕೊಂಡಿದ್ವಿ. ಇಷ್ಟೇ, ನಮ್ಮ ಮನೇಲಿ ಜಾಸ್ತಿ ಇರಲಿಲ್ಲ. ಇದು ಪ್ಯಾಸೇಜು. ನಮ್ಮ ಪುಟ್ಟಿ ಬಂದುಬಿಡ್ತಾಳಂತ ಲಾಕ್ ಮಾಡಿದ್ದಾರೆ. ಸೊ ಸ್ವಲ್ಪ ಇವಾಗ ಇದೆಲ್ಲ ರಿನೋವೇಷನ್ ಆಗಿದೆ. ಸೊ ಇದು ಅಡುಗೆ ಮನೆ. ಮುಂಚೆ ನಾವಿದ್ದಾಗ ಸಿಂಕು ನೆಲದಲ್ಲಿ ಮಾಡಿದರು, ಕೆಳಗಿತ್ತು ನೆಲ್ಲಿ. ರಿನೋವೇಷನ್ ಆದಮೇಲೆ ಮೇಲ್ಗಡೆ ಮಾಡಿದ್ದಾರೆ. ಸೊ ಇದು ಅಷ್ಟೇ ಕಟ್ಟೆ. ಇಲ್ಲಿ ತನಕ ಎಕ್ಸ್ಟೆಂಡ್ ಇರಲಿಲ್ಲ ಅಲ್ಲೇ ನಮ್ಮ, ಇಲ್ಲಿ ತನಕ ಇರಲಿಲ್ಲ ಅದು. ಅಲ್ಲಿಗೆ ಲಾಸ್ಟ್ ಅನಿಸುತ್ತಲ್ಲೇ ನಮ್ಮ, ಅಷ್ಟೇ ಇದ್ದಿದ್ದು. ಸೊ ನೋಡ್ರಿ, ನಮ್ಮ ರಶ್ಮಿ ಬಂದು ಮನೆ ದೇವ್ರ ಮನೆ ಎಲ್ಲ ಜೋಡಿಸಿಟ್ಟಾರೆ. ಸೊ ಸಾಮಾನು ಇಟ್ಕೊಳಕ್ಕೆ ಮಾತ್ರ ಈ ಮನೇಲಿ ಕನ್ವೀನಿಯಂಟ್ ಚೆನ್ನಾಗಿತ್ತು. ಅಡುಗೆ ಮನೆ ಈ ಕಡೆ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ ಒಳಕಲ್ಲು ನೋಡ್ರಿ, ಕಲ್ಲಿಂದು ಕೈಯಲ್ಲಿ ಮಾಡಿರೋದಿದ್ದು. ನಾವಿದ್ದಾಗೂ ಇತ್ತು ಇದೇ ಕಲ್ಲು. ಇಲ್ಲಿ ಕಿಟಕಿ ದೊಡ್ಡದಿತ್ತು ನಾವಿದ್ದಾಗ. ಇಲ್ಲಿಗಿತ್ತು ಕಿಟಕಿ. ಇಲ್ಲಿ ರಿನೋವೇಷನ್ ಮಾಡಿದ್ಮೇಲೆ ಮೇಲ್ಗಡೆ ಮಾಡಿಬಿಟ್ಟಿದ್ದಾರೆ. ಸೊ ನಾವಿದೆ ಅಂತಾರೆ, ಬೆಳಕು ಚೆನ್ನಾಗಿ ಭಾಳ ಬೀಳೋದು. ಕಿಟಕಿ ಕೆಳಗಡೆ ಇತ್ತಲ್ವಾ, ಸೊ ತುಂಬ ಚೆನ್ನಾಗಿ ಬೆಳಕು ಬೀಳೋದು. ಇವಾಗ ಕಮ್ಮಿ ಆಯಿತು ಅಡುಗೆ ಮನೆಗೆ ಬೆಳಕು. ಸೊ ಇಲ್ಲಿ ಬಾತ್ರೂಮು ಮತ್ತು ಟಾಯ್ಲೆಟ್ ರೂಮು. ಸೊ ಇದು ಬೆಡ್ರೂಮು ನೋಡಿ. ಇದು ಕಲ್ಲು, ಇದು ಈಗ ರಿನೋವೇಷನ್ ಮಾಡಿದಾಗ ಹಾಕಿರೋದು. ಇಲ್ಲಿ ಇರಲಿಲ್ಲ. ನಾವಿಲ್ಲಿ ಒಂದು ರೀಡಿಂಗ್ ಟೇಬಲ್ ಹಾಕ್ಕೊಂಡಿದ್ವಿ. ಸೊ ಇದು ಹಿಂಗೆ ಕಬೋರ್ಡ್, ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ. ನಾವಿದ್ದಾಗೂ ಏನಿತ್ತು ಅಷ್ಟೇ ಇದು. ಸೊ ಎಲ್ಲ ಪೇಂಟಿಂಗ್ ಮಾಡಿಸಿದ್ದಾರೆ ಹೊಸದಾಗಿ ನೋಡಿ. ಈ ಥರ ನಮ್ಮ ಮನೇಲೂ ಈ ಥರ ಕಬೋರ್ಡೇ ಇಲ್ಲ, ನಮ್ಮ ಮನೆಗೆ ಮಾಡಿಸೇ ಇಲ್ಲ. ಸೊ ಇಷ್ಟಿದ್ದಿದ್ರೆ ಸಾಕಾಯಿತು ನಮ್ಗೆ. ಎಷ್ಟೊಂದು ಸ್ಪೇಸ್ ಸಿಗೋದು. ಒಂದು ರೂಮಲ್ಲಿ ಇದ್ದಿದ್ರೆ ಸಾಕಾಯಿತು ನೋಡಿ. ಇಷ್ಟು ಸ್ಪೇಸ್ ತುಂಬ, ಅದು ಒಳಗಡೆ ತುಂಬ ಸ್ಪೇಸ್ ಇದೆ ನೋಡಿ. ಎಷ್ಟು ಸ್ಪೇಸ್ ಇದೆ. ತುಂಬ ಆರಾಮಾಗಿ ಬಟ್ಟೆಗಳೆಲ್ಲ ಚೆನ್ನಾಗಿ ಇಟ್ಕೋಬೋದು ನೋಡಿ. ಮೇಲ್ಗಡೆ ಎಲ್ಲ ಒಂದು ಅಡ್ಡ. ಸೊ ಇಲ್ಲಿ ಈ ಕಡೆ ಒಂದು ಕಿಟಕಿ. ಇಲ್ಲಿ ಮರಗಳಿದೆ. ಇಲ್ಲಿ ದಾರುಣ್ಶೇಖ ಮರ ಇರೋದು ಸೀದಾ ನಮಗೆ ಕೈಗೆ ಸಿಗೋದು. ನಾವು ಇಲ್ಲೇ ಕಿತ್ಕೊಳ್ತಿದ್ವಿ ಒಂದೊಂದ್ಸಲ ಸಿಕ್ಬಿಟ್ರೆ ಕೈಗೆ. ಸೊ ಇಲ್ಲಿ ಈ ಕಿಟಕಿ ಹತ್ರ ನಾವು ಮಂಚ ಹಾಕ್ಕೊಂಡಿದ್ವಿ. ಅಯ್ಯೋ ತೋರಿಸ್ತಾ ಇದ್ದಾಳೆ ನೋಡಿ. ಇಲ್ಲಿ ನಾವು ಬೀರಿಟ್ಕೊಂಡಿದ್ವಿ. ಇಲ್ಲಿ ತುಂಬ ಸ್ಪೇಸ್ ಉಳಿಯುತ್ತೆ. ಇದೊಂಥರ ಡ್ರೆಸ್ಸಿಂಗ್ ರೂಮ್ ಥರ ಇಷ್ಟು ಸ್ಪೇಸ್ ಉಳಿಯುತ್ತೆ ನೋಡ್ರಿ. ಇಲ್ಲಿ ಇಷ್ಟು ಸ್ಪೇಸ್ ಉಳಿಯುತ್ತೆ ನೋಡ್ರಿ. ಅಲ್ಲಿ ಮೇಲ್ಗಡೆ ಅಡ್ಡ ಎಲ್ಲ ಭಾಳ ಹಾಳಾಗ್ಬಿಟ್ಟಿದೆ. ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ಮ ಪುಟ್ಟಿ ನಮ್ಮ ವೀರೇಶ್ ಅಂಕಲ್ ವಿಡಿಯೋ ಕಾಲ್ ಮಾಡಿ ಮನೆಯೆಲ್ಲ ತೋರಿಸ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನನಗಂತೂ ಮತ್ತೆ ಈ ಮನೆ ಬಂದರೆ ತುಂಬ ಖುಷಿಯಾಗಿದೆ. ನೋಡಿ, ಮತ್ತೆ ಈ ಮನೇನ ಬಂದು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಈ ಮನೇಲಿ 2 ವರ್ಷ ಇದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಮನೆಗೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಅದ್ರ ಬಿಟ್ಟೋಗ್ಬೇಕಾದ್ರೆ ತುಂಬ ದುಃಖ ಆಗ್ಬಿಟ್ಟಿತ್ತು. ಈ ಮನೆ ಬಿಟ್ಟೋಗ್ಬೇಕಲ್ಲ. ಯಾಕಂದರೆ ಇದು 3rd ಫ್ಲೋರಲ್ಲಿ ಇತ್ತೆ ಮನೆ. ಹಾಗಾಗಿ ಇದು ತುಂಬ ಮೇಲತ್ತೆ. ಮತ್ತು ಕುಡಿಯೋಕ್ಕೆ ನೀರೆಲ್ಲ ಕೆಳಗಡೆಯಿಂದ ಇಟ್ಕೊಂಬರ್ಬೇಕು, ಕೊಡಗಳು ಹೊತ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಈ ಮನೆ ನಾವು ಬಿಟ್ಟಿದ್ದು. ನಾವು ಅಷ್ಟೇ. ಸೊ ಆದರೆ ಈ ಮನೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಟೆರೆಸ್ಗೆ ಹೋಗ್ತೀನಿ. ಟೆರೆಸ್ ಮೇಲೆ ಮೆಮೊರೀಸ್ ಎಲ್ಲ ತುಂಬ ಇದೆ ಈ ಮನೆಯಲ್ಲಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಇನ್ನೂ ಅವರು ಹಾಲು ಉಕ್ಸಿಲ್ಲ. ನಮ್ಮದು ಬರೋದು ಲೇಟ್ ಆಯಿತು. ಯಾಕಂದರೆ ಅಲ್ಲಿಂದ ಬಸ್ ಸಿಗಲಿಲ್ಲ ನಮಗೆ ಬೇಗ. ಬಸ್ ಸ್ಟ್ಯಾಂಡಲ್ಲಿ ಬಂದು ನಾವು ಒಂದು
ಒಂದು 15-20 ಮಿನಿಟ್ಸ್ ಅಂತ ವೆಯ್ಟ್ ಮಾಡಿದ್ವಿ. ಸೊ ಅದಕ್ಕೆ ತುಂಬ ರಶ್ಶಲ್ಲಿ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು ಲಾಸ್ಟಲ್ಲಿ ಕುತ್ಕೊಂಡು ನಾವು ಬಂದಿದ್ದು ಕಟ್ಟಾಗಿ ಲಗೇಜ್ಗಳೆಲ್ಲ ಇಟ್ಕೊಂಡು. ಓಕೆ ಫ್ರೆಂಡ್ಸ್, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡಿ. ಸೊ ಲಾಸ್ಟಲ್ಲಿ ಒಂದು ವಿಷಯ ಹೇಳ್ತೀನಿ ಬ್ಲಾಗಲ್ಲಿ. ಮೇಲ್ಗಡೆ ಹೋಗ್ತಾ ಇದ್ದೀವಿ, ನಮ್ಮ ನಾನು ಹೋಗ್ತಾ ಇದ್ದೀವಿ, ಎಲ್ಲರೂ ಹೋಗಿ ಬಂದಿದ್ದಾರೆ. ನಾವೇ ಮೇಲೆ ನೋಡಿಲ್ಲ, ನಾವು ಎಲ್ಲ ಹಿಂಗೆ ಇಟ್ಕೊಂಡೇ ಇರಲಿಲ್ಲ. ಅಂತೂ ಭಾರಿ ಎಷ್ಟು ಧೂಳ, ಮೆಟ್ಲೆಲ್ಲ ಅಮ್ಮ ಚಪ್ಪಲಿ ಹಾಕೊಂಬರ್ಬೇಕಿತ್ತು ನಾನು ನಮ್ಮ. ಈ ಕಣಮ್ಮ ನಮ್ಮದು ನೋಡ್ರಿ, ನಮ್ಮದೇ ಮತ್ತೆ ಡೋರ್ ಇತ್ತು. ಇವಾಗಲೇ ಡೋರ್, ಟೆರಸ್ ಮಾತ್ರ ಹಂಗೇ ಇದೆ. ಮರ ಕಡಿದು ಬಿಟ್ಟಿದ್ದಾರಲ್ಲ, ನೆರಳಿತ್ತು ಎಷ್ಟು ಚೆನ್ನಾಗಿ, ಮರದ ನೆರಳಿತ್ತು. ಈ ಕಡೆ ಇಲ್ಲಿ ಮರ ಎತ್ತರ ಇತ್ತು, ಇಲ್ಲಿ ಫುಲ್ ನೆರಳು ಬೀಳೋದು. ಇಲ್ಲಿ ಈ ಸೈಡ್ ಫುಲ್ಲು ನೆರಳು ನಮಗೆ ನೋಡ್ರಿ. ಟ್ಯಾಂಕು ತುಂಬಿ ಹರಿತಾ ಇದೆ. ಇಲ್ಲಿ ಇನ್ನೂ ಒಂದು ಮರ ಇತ್ತು, ಇದು ದೊಡ್ಡದು, ಫುಲ್ ಇದೆ ನೆರಳು ಬೀಳೋದು ನೋಡ್ರಿ. ದಾವಣಗೆರೆ ಫುಲ್ ಇದು ಬಾರ್ಡ್ರ್, ಅಲ್ಲಿ ಬಾರ್ಡ್ರ್ ಕಾಣಿಸ್ತಾ ಇದೆ ಅಷ್ಟೇ. ಲಾಸ್ಟ್ ಕ್ವಾರ್ಟರ್ಸ್ ಅಂದರೆ ಮರಗಳೇ ತುಂಬ ಇರ್ತವೆ ಮನೆಗಳಿಗಿಂತ. ಬಿಲ್ಡಿಂಗ್ ಏನು ಅಂದ್ರಲ್ಲೇ ಕಟ್ಬಿಟ್ಟಿರ್ತಾರೆ, ಜಾಗ ಭಾಳ ಇರುತ್ತೆ, ಮರಗಳು ಭಾಳ ಹಾಕಿರ್ತಾರೆ. ಇಲ್ಲಿ ಹಾಕ್ತಿದ್ದಾರಮ್ಮ ನೋಡ್ರಿ, ಈ ಥರ ಹಿಂಗೆ ಕಟ್ಟೆ ಭಾಳ ಇದಾಗ್ಬಿಟ್ಟಿದೆ ನೋಡ್ರಿ. ನಾವಿದ್ದಾಗ ಇಷ್ಟು ಈ ಥರ ಎಲ್ಲ ಹಿಂಗೆ ತುಂಬ ನೀಟ್ ಇಟ್ಕೊಂಡಿದ್ವಿ ನಾವು. ಇವಾಗಂತೂ ಭಾಳ ಇದಾಗ್ಬಿಟ್ಟಿದೆ. ಫುಲ್ ಎಲ್ಲ ಸುತ್ತ ಬರೀ ದಾರುಣ್ಶೇಕಾಯಿ ಮರ ನೋಡ್ರಿ, ಇದೆಲ್ಲ ಹಿಂದೆ ಇರೋದು. ನಮಗಂತೂ ಇದು ಕಿಟಕಿ ಇಲ್ಲಿ ರೂಮ್ ಕಿಟಕಿ ಒಳಗಡೆ ಸಿಗೋದು, ಅಲ್ಲೇ ಕೈ ಹಾಕಂಗೆ ಕಿತ್ಕೊಂಡ್ಬಿಡ್ತಿದ್ವಿ ನಾವು. ಹಣ್ಣುಗಳು, ಬೇವಿನ ಮರ ಈ ಥರ ಐತೆ. ಇಡೋರು ಹಳ್ಳಿಲು ಭಾಳ ಎದುರುಗಡೆ ಬಿಲ್ಡಿಂಗ್ ಕಟ್ಕೊಂಡಿದ್ವಮ್ಮ ನಾವು ಇದ್ದಾಗ. ಅವಾಗೂ ಇದಿತ್ತು. ಇಲ್ಲಿಗೆ ಯಾರು ಕಟ್ಕೊಂಡು, ನಾವು ಇಲ್ಲಿಗೆ ಅಲ್ಲ ಕಟ್ಕೊಂಡಿದ್ದು, ಇಲ್ಲಿಂದ ಅಲ್ಲಿಗೆ ಕಟ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ನಾವು ದಾವಣಗೆರೆಗೆ ಹಳೆ ಏರಿಯಾ ಬಂದಿದ್ದೀವಿ ಅಪರೂಪಕ್ಕಂತ. ಏರಿಯಾ ರೌಂಡ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ, ನಾನು, ಮೀನಾ, ರಶ್ಮಿ. ನಾವು 3 ಜನ ಹೊರಗಡೆ ಬಂದು ಭಾಳ ಅಪರೂಪ ಆಯಿತು. ಹಾಂ, ನಾವು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ರೋಡಲ್ಲಿ ಮರಗಳೇ ಇದೆ, ರೋಡಲ್ಲಿ ತುದ್ದಕ್ಕೂ ಮರ ಆಗುತ್ತವೆ. ನೋಡಿ ಫ್ರೆಂಡ್ಸ್, ಈ ಫೀಲ್ಡ್ ಇದು, ಇಲ್ಲಿ ಫೀಲ್ಡ್ ಇದೆ. ಇವಾಗ ನೋಡಿ ಫುಲ್ಲು ಸುತ್ತನ ಕುತ್ಕೊಳ್ಳೋಕ್ಕೆ ಎಲ್ಲ ಸೀಟರ್, ಎಲ್ಲ ಶೀಟು, ವಾಕಿಂಗ್ ಮಾಡೋರು ಎಷ್ಟು ಜನ ಮಾಡಿದ್ದಾರೆ. ಆದರೆ ನಾವು ಸಣ್ಣರಿರ್ಬೇಕಾದ್ರೆ ಈ ಥರ ಇರಲಿಲ್ಲ. 13 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಈ ಥರ ಇರಲಿಲ್ಲ. ಇದು ಫುಲ್ಲು ಓಪನ್ ಇತ್ತಿದು ಸುತ್ತ. ಈ ಥರ ಏನು ಸೇಫ್ಟಿ ಈ ಥರ ಏನೂ ಇರಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದೇ ಎಲ್ಲ ಬಂದೋಬಸ್ತ್ ಪೂಜೆ ಮಾಡೋದು ಅಷ್ಟೇ. ಬೆಳಿಗ್ಗೆ ಬಸ್ ಹತ್ತಿದ್ದಂತ ಅಸ್ತಿತ್ವ ಇಲ್ಲ ಅನ್ಕೊಂಡಿದ್ದೆ ಬಿಡಿ ನಾನು. ನೋಡಿ ಫ್ರೆಂಡ್ಸ್, ಇದು ನಾವು ಇದ್ದಿದ್ದು ಕ್ವಾರ್ಟರ್ಸ್. ಇದು ನಾವು ಸಣ್ಣರಿದ್ದಾಗ ಇದ್ದಿದ್ದು. ಇದೇ ಮನೆ ಮೇಲ್ಗಡೆ, ಇನ್ನು ಮೇಲ್ಗಡೆ ಮನೆ ಇದೈತೆ ನೋಡ್ರಿ. ಈ ಮನೆಗೆ ನಾವು ಇದ್ದಿದ್ದು. ಹಂಗೆ ನಾವು ಇದ್ದಾಗ ಹೆಂಗಿದ್ವೋ ಅದೇ ಬಣ್ಣ, ಅದೇ ಇದೆ, ಹಂಗೆ ಇದೆ ಬಿಲ್ಡಿಂಗ್. ಅದಕ್ಕೆ ಈ ಕಡೆ ನೋಡೋಣ ಅಂತ ಬಂದ್ವಿ ನಾವು. ಆಗ ತುಂಬ ಚೆನ್ನಾಗಿತ್ತು. ಇವು ತುಂಬ ದೊಡ್ಡ ಮನೆ, ಇವು ಡಬಲ್ ಬೆಡ್ರೂಮಿಂದು ದೊಡ್ಡ ಮನೆಗಳು.
ನೋಡಿ ಇಲ್ಲಿ ಕ್ವಾರ್ಟರ್ಸ್ ಒಳಗಿದು ಮಕ್ಕಳಿಗೆ ಆಡಕ್ಕಂಥ ಫೀಲ್ಡ್. ಇದು ಬನ್ನಿ ಮರ ಇದೆ. ಇಲ್ಲೇ ನಾವು ಕುಡಿಯೋಕೆ ನೀರು ಹಿಡ್ಕೊಳಕ್ಕೆ ಬರ್ತಾ ಇದ್ದಿದ್ದು. ಇದು ನಮ್ಮ ಬಾಲ್ಯ ಎಲ್ಲ ನೆನಪಾಗ್ತಾ ಇದೆ ನಮಗೆ. ಹೆಂಗಿದ್ವಿ ಏನು ಅಂತ ಎಲ್ಲ ನಾನು ಸೈಕಲ್ ಹೊಡೆಯೋದು ಕಲ್ತಿದ್ದೆ ನಾನು ಇಲ್ಲಿ ಈ ಫೀಲ್ಡ್ ಒಳಗಡೆ. ನಾನು ದೊಡ್ಡ ಸೈಕಲ್ಗಳು ಇಸ್ಕೊಂಡು ನನಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಇದ್ರೊಳಗೆ. ಚಾಕ್ಲೇಟ್ ಕೊಡಿಸಿದಾಳೆ. 20 ರೂಪಾಯಿ ಇತ್ತು ನನ್ನ ಹತ್ರ, ಚೇಂಜ್ ಅಷ್ಟೇ ಇದ್ದಿದ್ದು ದುಡ್ಡು. ಅದಕ್ಕೆ ಏನಾರು ತಗೋಬೇಕಂತ ಅದು ಹಳೆ ಅಂಗಡಿ ಅಲ್ಲಿ ಹಿಂದೆ ಐತೆ ನೋಡ್ರಿ, ಕಾಣಿಸ್ತೈತೆ. ಆ ಅಂಗಡಿಲಿ ಚಾಕ್ಲೇಟ್ ತಗೊಂಡ್ವಿ, ತಿನ್ಕೊಂಡು ಫೀಲ್ಡಾಗ ಏನಾರು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಫೀಲ್ಡಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗೋಣ ಅಂತ. ಇವಾಗೆಲ್ಲ ಕುತ್ಕೊಳಕ್ಕೆ ಈ ಥರ ಏನೇನೂ ಇರಲಿಲ್ಲ. ಇಡೀ ಫೀಲ್ಡ್ ಬಿಕೋ ಅನ್ನೋದು. ನೆರಳಂತೂ ಏನೇನು ಬೀಳ್ತಾನೆ ಇರಲಿಲ್ಲ ಫೀಲ್ಡ್ ಒಳಗಡೆ. ಇವಾಗ ನೋಡ್ರಿ ಕುತ್ಕೊಳಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಒಂದು ಆಪರ್ಚುನಿಟಿ ಸಿಕ್ಕೈತೆ ಮತ್ತು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಮತ್ತು ಒಂದು ಫಾಸ್ಟ್ ಟೈಮ್ ಏನಂತಾರೆ, ಟೈಮ್ ಹಿಂದೆ ಬಂದಿರೋ ಥರ ಫೀಲು. ಇಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಅವ ಇಷ್ಟೊಂದು ನಾನು ತಿನ್ನೋದು ಉಳ್ಕಲ್ಲ ಮೊದಲೇ. ಹೋಗುವಾಗ ನಾವು 3 ಜನನೂ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ದಾವಣಗೆರೆಯಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಹೋಟ್ಲಲ್ಲಿ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.